ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ. ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ. ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ. ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ.
ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲವೂ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ. ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲವೂ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ. ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ ಸಿಬಿಐ ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. ಸಿಬಿಐ ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲವೂ ಹೊರಗೆ ಬರುತ್ತೆ. ಸಿಬಿಐ ತನಿಖೆ ಮುಖಾಂತರ ಹೊರಬರಲಿ.